ತಮ್ಮ ಹಕ್ಕು ಪಡೆದುಕೊಳ್ಳಬೇಕಾದರೆ ಸಂಘಟನೆ ಬಹುಮುಖ್ಯ. ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಯಿಂದಲೇ ಈ ನಾಡಿನ ಜನರ ಪರವಾಗಿ ಹಲವು ಹೋರಾಟ ಮಾಡುತ್ತಾ ಬಂದಿದೆ ಎಂದು ಹಾಸನ ಜಿಲ್ಲಾ ಕರವೇ ಅಧ್ಯಕ್ಷ ಸಿಡಿ ಮನುಕುಮಾರ್ ಹೇಳಿದ್ದಾರೆ. ಅವರು ಆಲೂರು ಪಟ್ಟಣದ ಲಯನ್ಸ್ ಕ್ಲಬ್ ಭವನದಲ್ಲಿ ಆಯೋಜಿಸಲಾಗಿದ್ದ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಕನ್ನಡವೇ ಜಾತಿ ಧರ್ಮ ಅನ್ನುವುದನ್ನ ಪಾಲಿಸುತ್ತಾ ಕನ್ನಡಿಗರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಬಂದಿರುವ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ನೇತೃತ್ವದಲ್ಲಿ ನಾಡಿನ ಜಲ ನೆಲದ ವಿಷಯದಲ್ಲಿ ಹಲವು ಹೋರಾಟಗಳನ್ನು ಮಾಡುತ್ತಾ ನಾಡಿನ ಜನರಿಗೆ ನ್ಯಾಯ ಒದಗಿಸುವ ಕೆಲಸ ಮಾಡಿದೆ. 60% ಅನ್ಯ ಭಾಷಿಗರಿರುವ ಬೆಂಗಳೂರು ಮಹಾನಗರದಲ್ಲಿ ನಮ್ಮ ರಾಜ್ಯಾಧ್ಯಕ್ಷ ನಾರಾಯಣಗೌಡರ ನೇತೃತ್ವದಲ್ಲಿ ಕನ್ನಡ ಉಳಿವಿಗಾಗಿ ಹಲವು ಹೋರಾಟ ಮಾಡುವ ಮೂಲಕ ಸರ್ಕಾರಕ್ಕೆ 60% ನಾಮಫಲಕಗಳು ಕನ್ನಡದಲ್ಲಿ ಇರಬೇಕು ಎನ್ನುವ ಸುಗ್ರೀವಾಜ್ಞೆ ತಂದು ಅನ್ಯ ಭಾಷೆಯ ನಾಮಫಲಕಗಳಿಗೆ ಕಡಿವಾಣ ಹಾಕಲಾಗಿದೆ. ಅಲ್ಲದೆ ರಾಜ್ಯದಲ್ಲಿ ದೊಡ್ಡ ಉದ್ಯಮಿಗಳಲ್ಲಿ ಇಂದು ಕೂಡ ದೊಡ್ಡ ಹುದ್ದೆಯಲ್ಲಿ ಅನ್ಯ ಭಾಷಿಗರೇ ಕಾರ್ಯನಿರ್ವಹಿಸುತ್ತಿದ್ದಾರೆ. ಯುವಕರು ಕೆಲಸ ಪಡೆದುಕೊಳ್ಳಬೇಕಾದರೆ ಹೋರಾಟ ಅನಿವಾರ್ಯವಾಗಿದೆ. ಹೀಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಇನ್ನಷ್ಟು ಸಂಘಟನೆ ಗಟ್ಟಿಗೊಳಿಸುವ ಸಲುವಾಗಿ ಯುವ ಕಾರ್ಯಕರ್ತರನ್ನ ಸೇರಿಸಿಕೊಳ್ಳುವ ಮೂಲಕ ಸದಸ್ಯತ್ವ ನೀಡಲಾಗುತ್ತಿದೆ. ಹೆಚ್ಚೆಚ್ಚು ಕಾರ್ಯಕರ್ತರು ಸೇರ್ಪಡೆಗೊಳ್ಳುವ ಮೂಲಕ ನಾರಾಯಣಗೌಡ ಅವರ ಕೈ ಬಲಪಡಿಸೋಣ ಎಂದು ಹೇಳಿದರು. ಇನ್ನು ಕರವೇ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ತನುಗೌಡ ಮಾತನಾಡಿ, ರಾಜ್ಯದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಟಿ.ಎ. ನಾರಾಯಣಗೌಡ ಅವರ ನೇತೃತ್ವದಲ್ಲಿ ನಾಡಿನ ಜಲ ನೆಲದ ಭಾಷೆಯ ವಿಷಯದಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳದೆ ಹಲವು ಹೋರಾಟಗಳನ್ನ ಮಾಡುತ್ತಾ ಈ ನಾಡಿಗೆ ಗೌರವ ತಂದುಕೊಡುವಂತಹ ಕೆಲಸ ಆಗಿದೆ. ಹೀಗಾಗಿ ಹೆಚ್ಚೆಚ್ಚು ಕಾರ್ಯಕರ್ತರು ನಾರಾಯಣಗೌಡರು ಹಾಗೂ ಮನುಕುಮಾರ್ ಅವರ ನೇತೃತ್ವದಲ್ಲಿ ರಕ್ಷಣಾ ವೇದಿಕೆ ಸೇರುವ ಮೂಲಕ ತಮ್ಮ ಹಕ್ಕನ್ನ ಪಡೆದುಕೊಳ್ಳಬೇಕೆಂದು ಹೇಳಿದರು. ಕರವೇ ತಾಲೂಕಾಧ್ಯಕ್ಷ ನಟರಾಜ್ ಮಾತನಾಡಿ, ಕರ್ನಾಟಕ ರಕ್ಷಣಾ ವೇದಿಕೆ ಜನಸಾಮಾನ್ಯರು ಮೂಲಭೂತ ಸೌಕರ್ಯಗಳಿಂದ ವಂಚಿತರಾದ ಸಂದರ್ಭದಲ್ಲಿ ಹಲವು ಹೋರಾಟಗಳನ್ನು ಮಾಡುವ ಮೂಲಕ ಜನರಿಗೆ ನ್ಯಾಯ ಒದಗಿಸುವ ಕೆಲಸ ಮಾಡುತ್ತಿದೆ. ಕರವೇ ರಾಜ್ಯಾಧ್ಯಕ್ಷರಾದ ನಾರಾಯಣಗೌಡರು ನೆಲ ಜಲ ಭಾಷೆ ವಿಚಾರ ಬಂದಾಗ ಯಾವುದೇ ರಾಜಿ ಮಾಡಿಕೊಳ್ಳದೆ ಕನ್ನಡಿಗರಿಗೆ ಗೌರವ ತಂದುಕೊಡುವ ಕೆಲಸವಾಗಿದೆ. ಹೀಗಾಗಿ ಹೆಚ್ಚೆಚ್ಚು ಕಾರ್ಯಕರ್ತರು ಸಂಘಟನೆ ಸೇರಿ ನಾರಾಯಣಗೌಡರ ಕೈ ಬಲಪಡಿಸಬೇಕೆಂದು ಹೇಳಿದರು. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ತನುಗೌಡ, ತಾಲೂಕಾ ಅಧ್ಯಕ್ಷ ನಟರಾಜ್, ಕರವೇ ಜಿಲ್ಲಾ ಕಾರ್ಯದರ್ಶಿ ರಘು ಪಾಳ್ಯ, ಲಯನ್ಸ್ ಕ್ಲಬ್ ತಾಲೂಕಾ ಅಧ್ಯಕ್ಷ ಬಿ ಮಂಜೇಗೌಡ, ಕಾರ್ಯದರ್ಶಿ ಶಶಿ ಹಾಗೂ ಇತರರು ಉಪಸ್ಥಿತರಿದ್ದರು. ಒಂದು ಸಹಕಾರದಿಂದ ಜಿಲ್ಲಾಧ್ಯಕ್ಷರು ಮತ್ತೆ ರಾಜ್ಯಾಧ್ಯಕ್ಷರು ಇದನ್ನ ತೀವ್ರವಾಗಿ ಖಂಡಿಸಿ ಇವತ್ತು ಒಂದು ಸುಂದರವಾದ ಒಂದು ಒಳ್ಳೆಯ ರಸ್ತೆ ಆಗಿ ಅಳವಡಿಸಲಾಗಿದೆ. ಆ ಒಂದು ಕಾರ್ಯಕ್ಕೆ ನಿಮ್ಮೆಲ್ಲರ ಪಾತ್ರ ಭಾರಿ ಅಂತ ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊತೀನಿ. ಮತ್ತೆ ಟೋಲ್ ಆಗಿರ್ಬೋದು, ಟೋಲ್ಗೂ ಅಷ್ಟೇ ಅವರ ನಡೆತಕ್ಕಂಥ ದೌರ್ಜನ್ಯಗಳು, ಬೇಕಾಬಿಟ್ಟಿ ವರ್ತನೆಗಳು, ಮತ್ತೆ ಅತ್ಯಧಿಕವಾಗಿ ಶುಲ್ಕನ ವಸೂಲು ಮಾಡ್ತಕ್ಕಂಥದ್ದು, ಪ್ರತಿಯೊಂದು ಕಾರ್ಯಚಟುವಟಿಕೆಗಳದ್ದು ದಿನನಿತ್ಯನೂ ಕೂಡ ನಾವು ನೋಡ್ತಾ ಇರ್ತೀವಿ. ಅಂತ ಒಂದು ಉದ್ಯಮದಲ್ಲಿ ನೀವೆಲ್ಲ ನೋಡಿರ್ಬೋದು, ನಮ್ಮವ್ರು ಯಾರು ದೊಡ್ಡ ಉದ್ಯಮದಲ್ಲಿ ಇಲ್ಲ, ಎಲ್ಲ ಬೇರೆ ರಾಜ್ಯದವ್ರು ಬಂದಿದ್ದಾರೆ. ಅವ್ರ ಕೈ ಕೆಳಗಡೆ ಕೆಲಸ ಮಾಡೋ ಅಂತದನ್ನ ನಮ್ಮವ್ರು ಇದ್ದಾರೆ. ನಾವ್ ಯಾವ್ದೋ ಒಂದು ಫ್ಯಾಕ್ಟ್ರಿಗೆ, ಹಾಸನದಲ್ಲಿ ಯಾವ್ದೋ ಒಂದು ಫ್ಯಾಕ್ಟ್ರಿಗೆ ಹೋದ್ರು ಸಹ ಒಳ್ಳೊಳ್ಳೆ ಪೋಸ್ಟಿಂಗ್ಸ್ ಗಳಲ್ಲಿ ಬೇರೆ ರಾಜ್ಯದಲ್ಲಿ ಇರ್ತಾರೆ. ನಮ್ಮವ್ರು ಯಾವ್ದೋ ಒಂದು ಸೆಕ್ಯೂರಿಟಿ ಗಾರ್ಡು, ಹೌಸ್ ಕೀಪಿಂಗು, ಈ ರೀತಿ ಕಡಿಮೆ ಸಂಬಳದಲ್ಲಿ ನಮ್ಮವ್ರು ಕೆಲಸ ಮಾಡ್ತಾ ಇದ್ದಾರೆ. ಇದನ್ನ ನಾವು ತಡೆಗಟ್ಟಬೇಕು, ನಮ್ಮ ಹಕ್ಕನ್ನ ನಾವು ಕೇಳ್ಬೇಕು ಅಂತ ಇದ್ರೆ ನಮ್ದೇ ಆದಂತ ಒಂದು ಶಕ್ತಿನ ಕಟ್ಬೇಕಾದಂತ ಸಂದರ್ಭ ಬಂದಿದೆ. ಇಲ್ಲಿ ಯಾರು ನಾನ್ ಜಿಲ್ಲಾಧ್ಯಕ್ಷ, ತಾಲೂಕು ಅಧ್ಯಕ್ಷ, ಹೋಬಳಿ ಅಧ್ಯಕ್ಷ ಈ ಭೇದ ಭಾವ ಇಲ್ಲ. ಇಡೀ ಒಂದು ಕುಟುಂಬ ನಾವೆಲ್ಲ ಒಗ್ಗಟ್ಟಾಗಿ ಹೊರಟಂತ ಸಂದರ್ಭದಲ್ಲಿ ಏನ್ ಬೇಕಾದ್ರೂ ಎದುರಿಸಬಹುದು. ನಾವು ರಾಜ್ಯಕ್ಕೆ ನಾವೆಲ್ಲರೂ ಇವತ್ತ ರಾಜ್ಯ ಬೇಡ, ಜಿಲ್ಲೆಯಲ್ಲಿ ನೀವೆಲ್ಲ ತಾಲೂಕಿನ ಯಾವ್ದೋ ಒಂದು ಆಲೂರು ತಾಲೂಕು ಸಮಸ್ಯೆ ಇದ್ದಾಗ ಇಲ್ಲಿ ಹೋರಾಟ ಪ್ರಾರಂಭ ಆಗುತ್ತೆ. ಪ್ರಾರಂಭ ಆದಂತ ಹೋರಾಟ ಇಲ್ಲಿ ತಾಲೂಕ್ ಕಚೇರಿಗಳಲ್ಲಿ ತಾಲೂಕ್ ತಹಸೀಲ್ದಾರ್ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಏನಾದ್ರೂ ಅವ್ರು ಬೆಲೆ ಕೊಡ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಮುಂದಿನ ಹಂತದಲ್ಲಿ ನೀವು ಹಾಸನ ಜಿಲ್ಲಾ ಕಚೇರಿಗೆ ಹತ್ರ ಬರ್ಬೇಕಾಗುತ್ತೆ. ಹಾಸನಕ್ಕೆ ಬಂದಂತ ಸಂದರ್ಭದಲ್ಲಿ ನೀವು ಮಾತ್ರ ಬರಲ್ಲ, ನಿಮ್ ಜೊತೆ ಇಡೀ ತಾಲೂಕವರು ಎಲ್ಲ 8 ತಾಲೂಕು ಪದಾಧಿಕಾರಿಗಳು ನಿಮ್ ಜೊತೆ ಬಂದಾಗ ಸಾವಿರಾರು ಸಂಖ್ಯೆಯಲ್ಲಿ 16,000 ಜನಗಳು ನಾವಲ್ಲಿ ಸೇರ್ಕೊಂಡಾಗ ಯಾವುದೇ ಒಂದು ಕೆಲಸ ಆದ್ರೂ ಖಂಡಿತ. ನಮ್ಮ ರಾಜ್ಯದಲ್ಲಿ ಆ ತರದ ಹೋರಾಟ ನೀವೆಂದೂ ನೋಡಿರಲ್ಲ. ಎಲ್ಲ ನಾಮಫಲಕ 70% ಕನ್ನಡದಲ್ಲಿ ಇರಲೇಬೇಕು, ಕಡ್ಡಾಯವಾಗಿ ಇರಲೇಬೇಕು ಅಂತ ಮಾಡಿದ್ದು ನಮ್ಮ ನಾರಾಯಣಗೌಡರು. ಏನಕ್ಕಪ್ಪ ನೀವೆಲ್ಲ ಈ ಪ್ರತಿಷ್ಠಿತ ಸಂಘಟನೆಗೆ ಬಂದಿದ್ದೀರಿ ಅಂದ್ರೆ ನೀವು ನೋಡಿರ್ಬೋದು, ಈ ತಾಲೂಕಲ್ಲಿ ಆಗಲಿ, ರಾಜ್ಯದಲ್ಲಾಗಲಿ ಕನ್ನಡಿಗರಿಗೆ, ಶೋಷಣೆಗೊಳಗಾದವರಿಗೆ, ಅನ್ಯಾಯಕ್ಕೆ ಬಂದಂತರಿಗೆ ನಾವು ದುನಿಯಾಗಿ ಜೊತೆಯಾಗಿ ಇರ್ತೀವಿ. ಹಾಗಾಗಿ ನಾವು ನಿಮ್ಮೊಟ್ಟಿಗೆ ಪ್ರತಿಷ್ಠಿತವಾದ ಸಂಘಟನೆ ನಮ್ಮೊಟ್ಟಿಗಿರಿ, ನಾವೆಲ್ಲ ಜೊತೆಯಾಗಿ ಬೆಳೆಯೋಣ ಅಂತ ಹೇಳೋದು. ನೀವು ಗಮನಿಸಿರ್ಬೋದು, ಬೆಂಗಳೂರಲ್ಲಿ ಮಹಾನಗರ ಪಾಲಿಕೆ 3 ಮಾಡಬೇಕು ಅಂತ ಇದ್ರು,
ತೆಲುಗರು, ತಮಿಳುಗರು, ಮರಾಠಿಗರು, ಬಂಗಾಳಿಗರು ಎಲ್ಲ ಅನ್ಯನ್ಯ ಭಾಷೆಗಳಿಗೆ ವಿಭಜನೆ ಮಾಡೋದಕ್ಕೆ ನಮ್ಮ ನಾಯಕರು ಬಿಡ್ಲಿಲ್ಲ. ಒಂದೇ ಮಹಾನಗರ ಪಾಲಿಕೆ ಇರಬೇಕು, ಬೃಹತ್ ಮಹಾನಗರ ಪಾಲಿಕೆ ಅಂತ. ಇಲ್ಲ ಅಂದ್ರೆ ಒಡೆದು ಚಿಂದಿಯಾಗಿರೋದು. ಸರೋಜಿನಿ ಮಹಿಷಿ ವರದಿ ನಿಮಗೆಲ್ಲ ಗೊತ್ತಿರಬೇಕು. ಅದು ರಾಮಕೃಷ್ಣ ಹೆಗಡೆ ಸರ್ಕಾರದಲ್ಲಿ ಆದಂಥ ವರದಿ. ಆ ವರದಿ ಭಾರಿ ಮಹತ್ವವಾದ ವರದಿ. ಏನು ಖಾಸಗಿ ಗಡಿ ವಿಚಾರವಾಗಿ ಸತತವಾಗಿ ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂತ ಸಂಘಟನೆ. ಈಗಲೂ ಕೂಡ ಬೆಂಗಳೂರಿನಲ್ಲಿ ದ್ವಿಭಾಷಾ ನೀತಿಯನ್ನ ಜಾರಿ ಮಾಡಬೇಕು ಅಂತ ಏನು ದಕ್ಷಿಣ ಭಾರತದ ರಾಜ್ಯಗಳಿಗೆ ಇಲ್ಲದೆ ಇರತಕ್ಕಂತ ನೀತಿ, ನಮ್ಮ ದಕ್ಷಿಣ ಭಾರತದ ಮೇಲೆ ಏನು ಕಡ್ಡಾಯ ಹಿಂದಿ ಏರಿಕೆಯನ್ನ ಮಾಡ್ತಾ ಇದ್ದಾರೆ, ಉತ್ತರ ಭಾರತೀಯರಿಗೆ ಇಲ್ಲದೆ ಇರೋಂತ ನೀತಿ ನಮ್ಗೆ ಯಾಕೆ, ಅಲ್ಲೆಲ್ಲ ದ್ವಿಭಾಷಾ ನೀತಿ ಇದೆ, ನಮ್ಗೆ ಯಾಕೆ ತ್ರಿಭಾಷಾ ನೀತಿ? ಕಡ್ಡಾಯ ಹಿಂದಿ ಏರಿಕೆಯಿಂದ ನಮ್ಮ ಮಕ್ಕಳಿಗೆ ಏನು ಅನ್ಯಾಯ ಆಗ್ತಾ ಇದೆ. 21% ಮಕ್ಕಳು ಇಡೀ ರಾಜ್ಯಾದ್ಯಂತ ಹಿಂದಿ ಭಾಷೆಯಲ್ಲಿ ಅನುತ್ತೀರ್ಣ ಆಗಿದ್ದಾರೆ. ಅದು ಸುಮಾರು ಒಂದು 3 ತಿಂಗಳಿಂದ ನಡೀತಾ ಇರೋಂಥ ಹೋರಾಟ. ಈಗಲೂ ಕೂಡ ಅಹೋರಾತ್ರಿ ಧರಣಿ ನಮ್ಮ